ಬದುಕು ನಿಂತ ನೀರಲ್ಲ, ಹರಿಯುವ ನೀರು. ನೆನಪಿರಲಿ, ಈ ಬದುಕಲಿ ನೋವುಗಳು ಸಹಜ, ನಲಿವುಗಳು ಸಹಜ. ಇವೆರಡರ ಮಧ್ಯದಲ್ಲಿ ಇರುವುದೇ ಸುಂದರವಾದ ಬದುಕು. ಇಲ್ಲಿ ಜೀವನ ಕಲಿಸಿದ ಪಾಠಕ್ಕಿಂತ ನಂಬಿದವರು ಕಲಿಸಿದ ಪಾಠವೇ ಹೆಚ್ಚು. ನೀವು ಒಳ್ಳೆಯ ಕೆಲಸ ಮಾಡಿದರೆ ಯಾರಿಗೂ ನೆನಪಿರುವುದಿಲ್ಲ, ನೀವು ತಪ್ಪು ಕೆಲಸ ಮಾಡಿದರೆ ಯಾರೂ ಮರೆಯುವುದಿಲ್ಲ. ಇಲ್ಲಿ ಎಲ್ಲರಿಗೂ ನೋವುಗಳಿವೆ, ಅದನ್ನು ತೋರಿಸುವ ವಿಧಾನ ಬೇರೆ ಬೇರೆಯಾಗಿದೆ. ಹತ್ತಿರದವರ ಬಳಿ ಕಣ್ಣೀರಾಗಿ, ಗೊತ್ತಿಲ್ಲದವರ ಬಳಿ ನಗುವಾಗಿ, ನೀನು ಗೆಲ್ಲುವವರೆಗೆ ಸೋಲುಗಳನ್ನೇ ಸಾಧನೆ ಎಂದು ತಿಳಿದು ಮುನ್ನಡೆಯುತ್ತಿರಬೇಕು. ನೆನಪಿರಲಿ, ಗೊರಕೆ ಹೊಡೆಯುವ ಸಾಧಕನಿಗೆ ಗರಿಕೆ ಹುಲ್ಲು ಬುದ್ಧಿ ಕಲಿಸುವುದು, ಸೋತು ಸುಣ್ಣವಾದ ಛಲಗಾರನಿಗೆ ಸೋಲೆ ಮತ್ತಷ್ಟು ಬಲ ಹೆಚ್ಚಿಸುವುದು. ಮೆಚ್ಚಿಸುವುದಕ್ಕಾಗಿ ಬದುಕಬೇಡ, ನೀ ಇಚ್ಛಿಸಿದಂತೆ ಬದುಕು. ಜನರು ದೇವರನ್ನೇ ಮೆಚ್ಚಲಿಲ್ಲ, ಇನ್ನು ನೀನ್ಯಾವ ಲೆಕ್ಕ? ಸಾವನ್ನು ಪಡೆಯಲು 1000 ದಾರಿಗಳಿವೆ, ಆದರೆ ಬದುಕನ್ನು ಕಂಡುಕೊಳ್ಳಲು ಇರುವ ದಾರಿ ಒಂದೇ, ಅದುವೇ ಆತ್ಮವಿಶ್ವಾಸ. ನಮ್ಮವರು ಅಂತ ಅಂದುಕೊಂಡವರೆಲ್ಲ ನಮ್ಮ ಜೊತೆ ಒಂದೇ ಥರ ಇರ್ತಾರೆ ಅನ್ನೋದು ನಮ್ಮ ತಪ್ಪು. ಈ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ವೇಗವಾಗಿ ಬದಲಾಗುವುದು ಮನುಷ್ಯನ ಮನಸ್ಸು ಮತ್ತು ಆಲೋಚನೆಗಳು. ನೆನಪಿರಲಿ, ಜಗತ್ತಿನಲ್ಲಿ ತುಂಬ ಸುಲಭದ ಮತ್ತು ಕಷ್ಟದ ಸಂಗತಿ ಏನೆಂದರೆ, ತಪ್ಪು ಇನ್ನೊಬ್ಬರು ಮಾಡಿದರೆ ಗಮನಿಸುವುದು ಸುಲಭ, ಆದರೆ ಅದೇ ತಪ್ಪು ನಾವು ಮಾಡಿದರೆ ಅದನ್ನು ಒಪ್ಪುವುದು ಕಷ್ಟ. ಏನಾದರೂ ಒಳ್ಳೆಯದನ್ನು ಪ್ರಾರಂಭಿಸುವ ಮಾರ್ಗವೆಂದರೆ ಹೆಚ್ಚು ಮಾತನಾಡುವುದನ್ನು ನಿಲ್ಲಿಸುವುದು ಮತ್ತು ಮಾಡುವುದನ್ನು ಪ್ರಾರಂಭಿಸುವುದು. ಈ ಸಂಬಂಧಿಕರು ಎಂದರೆ ಇಷ್ಟೇ, ಗೆದ್ದಾಗ ಎಲ್ಲರೂ ನೆಂಟರೆ, ಆದರೆ ಸೋತಾಗ ತಿರುಗಿ ನೋಡದೆ ಹೊರಟವರೇ ಇವರು ಅಲ್ವಾ? ನೆನಪಿರಲಿ, ಜೀವನದಲ್ಲಿ ಏನನ್ನಾದರೂ ಕಳೆದುಕೊಳ್ಳುವ ಮೊದಲು ಯೋಚನೆ ಮಾಡಬೇಕು, ಹೊರತು ಕಳೆದುಕೊಂಡ ಮೇಲೆ ಅಲ್ಲ. ನೆನಪಿರಲಿ, ಅವಕಾಶಕ್ಕಾಗಿ ಸೇರುವ ಸ್ನೇಹ, ಅವಶ್ಯಕತೆಗಾಗಿ ಸೇರುವ ಸಂಬಂಧಗಳು ಎಂದಿಗೂ ಶಾಶ್ವತವಲ್ಲ. ಕನಸುಗಳು ಎಲ್ಲರಿಗೂ ಇರುತ್ತವೆ, ಗೆಲ್ಲುವ ಜಾತಿ ಇದ್ದವರು ಮಾತ್ರ ಈಡೇರಿಸಿಕೊಳ್ಳುತ್ತಾರೆ. ಬಿದ್ದೆ ಎಂದು ಭಯಪಡಬೇಡ, ಕೆಳಗೆ ಬಿದ್ದ ನಂತರ ಮೇಲೇಳುವುದು ಒಂದು ರೀತಿಯ ಯಶಸ್ಸು, ನೀ ಇದನ್ನು ಮರೆಯಬೇಡ. ಏನನ್ನಾದರೂ ನಂಬಿ ಅನುಭವಿಸುವುದಕ್ಕಿಂತ ಅನುಭವಿಸಿ ನಂಬುವುದು ಶಾಶ್ವತ ಮತ್ತು ಸತ್ಯ. ಬಲವಂತವಾಗಿ ಯಾರನ್ನು ಕೂಡ ಮಾತನಾಡಿಸಬೇಡ, ಆ ಮಾತಿಗೆ 3 ಕಾಸಿನ ಬೆಲೆ ಕೂಡ ಇರುವುದಿಲ್ಲ. ನೆನಪಿರಲಿ, ಭಾವನೆಗಳಿಲ್ಲದ ಜೀವನ ಬಾಡಿದ ಹೂವಿಗೆ ಸಮಾನ. ಅರ್ಥ ಮಾಡಿಕೊಳ್ಳುವ ಮನಸ್ಸು, ಕ್ಷಮಿಸುವ ಗುಣ, ಕೈ ಜೋಡಿಸುವ ಸ್ನೇಹ, ಸಮಾಧಾನ ಮಾಡುವ ಒಂದು ಹೃದಯ ನಮ್ಮ ಜೀವನಕ್ಕೆ ನಿಜವಾದ ಆಸ್ತಿಗಳು. ಹೊರ ಮನಸ್ಸು ಹೇಳುತ್ತೆ, ಸಿಟ್ಟಾದವರನ್ನು ಮತ್ತೆ ಮಾತಾಡಿಸಬೇಡ ಅಂತ. ಒಳ ಮನಸ್ಸು ಹೇಳುತ್ತೆ, ಯಾರನ್ನು ಕಳೆದುಕೊಳ್ಳಬೇಡ ಅಂತ. ಒಳ ಮನಸ್ಸು ಹೇಳುತ್ತೆ, ಯಾರನ್ನು ಕಳೆದುಕೊಳ್ಳಬೇಡ ಅಂತ. ಒಂದು ಕ್ಷಣದ ಕೋಪಕ್ಕೆ ಯಾವ ಸಂಬಂಧವೂ ಹಾಳಾಗದಂತೆ ನೋಡಿಕೊಳ್ಳಿ. ನೆನಪಿರಲಿ, ಯಾರು ಸಮಯವನ್ನು ಗೌರವಿಸುತ್ತಾರೋ ಅವರನ್ನು ಗೌರವಿಸುವ ಸಮಯ ಬಂದೇ ಬರುತ್ತದೆ. ಎಲ್ಲರಿಗೂ ಒಳ್ಳೆಯದನ್ನು ಬಯಸುವವರು ತುಂಬ ನೋವು ಅನುಭವಿಸುತ್ತಾರೆ, ಏಕೆಂದರೆ ಅವರು ಅವರ ಬಗ್ಗೆ ಯೋಚಿಸುವುದನ್ನೇ ಬಿಟ್ಟಿರುತ್ತಾರೆ. ದೂರಾದವರೆಲ್ಲ ದೂರವೇ ಉಳಿದು ಬಿಡಲಿ, ಒಡೆದ ಹಾಲು ನೈವೇದ್ಯಕ್ಕೆ ಯೋಗ್ಯವಲ್ಲ. ದೂರಾದವರೆಲ್ಲ ದೂರವೇ ಉಳಿದು ಬಿಡಲಿ, ಒಡೆದ ಹಾಲು ನೈವೇದ್ಯಕ್ಕೆ ಯೋಗ್ಯವಲ್ಲ. ಈ ಮಾತು ಎಂದಿಗೂ ನೆನಪಿರಲಿ, ಎಂದೆಂದಿಗೂ ನೆನಪಿರಲಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.